ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹಿತ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮತ್ತು ದೋಸೆ ಜೊತೆ ಬಟಾಟೆ ಪಲ್ಯ ಮಾಡಿದ್ದೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟಿಗೆ ಬಟಾಟೆ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಪಲ್ಯಕ್ಕೆ ನಾನು ಇಲ್ಲಿ ಬಟಾಟಿನ ಕುದಿಸ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಟೊಮ್ಯಾಟೊ, ಒಂದೆರಡು ಟೊಮ್ಯಾಟೊ, 2 ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 4ರಿಂದ 5 ಕರಿಬೇವಿನ ಎಲೆಗಳು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಬಟಾಟೆ ಪಲ್ಯ ಮಾಡೋಕ್ಕೆ ಯಾವತ್ತೂ ನೀವು ಬಟಾಟೆನ ಚೆನ್ನಾಗಿ ಕುದಿಸ್ಕೋಬಾರ್ದು ಫ್ರೆಂಡ್ಸ್. ನಾರ್ಮಲಾಗಿ ಸ್ವಲ್ಪ ಸಿಪ್ಪೆ ತೆಗೆಯಷ್ಟು ಬೆಂದಿದ್ರೆ ಸಾಕು. ಯಾಕೆಂತ ಹೇಳಿದ್ರೆ ನಾವು ಒಗ್ಗರಣೆಯಲ್ಲಿ ಸಹಿತ ಬೇಯಿಸ್ತೀವಲ್ಲ, ಅದರಿಂದ. ಸೊ ಸಿಪ್ಪೆ ತೊಗೊಂಡು ಕೆಲವೊಬ್ಬರು ಕೈಯಲ್ಲಿ ಸ್ಮ್ಯಾಶ್ ಮಾಡ್ತಾರೆ. ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಕೈಯಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಅದರಲ್ಲಿ ಹುಳುಕೆಲ್ಲ ಇರುತ್ತೆ, ಗೊತ್ತಾಗೋದಿಲ್ಲ. ಈ ಥರ ಸಿಪ್ಪೆ ತೆಗೆದಿಟ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀವು ಚಾಕಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹುಳುಕೆಲ್ಲ ಇರುತ್ತಲ್ಲ, ಅದೆಲ್ಲ ಹುಳುಕೆಲ್ಲ ಸಿಕ್ಬಿಡುತ್ತೆ ಮತ್ತು ಹುಳುಕಿತ್ತಿದ್ದು ಗೊತ್ತಾಗ್ಬಿಡುತ್ತೆ. ಸೊ ಈ ಬಟಾಟಿನೆಲ್ಲ ಈ ಥರ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಆಯಿಲ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅಂದರೆ ನಮಗೆ ಈರುಳ್ಳಿ ಕರಿಯಷ್ಟು ಆಯಿಲ್ ಇದ್ದರೆ ಸಾಕು. ಈರುಳ್ಳಿ ಜೊತೆ ನಾನು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಕೆಲವೊಬ್ಬರು ಖಾರ ತಿನ್ನೋರು ಖಾರ ಪುಡಿನೂ ಮೆಣಸಿನ್ಕಾಯಿನೂ ಹಾಕ್ತಾರೆ, ಖಾರ ಪುಡಿನೂ ಹಾಕ್ತಾರೆ. ನಾನಿಲ್ಲಿ ಬರೀ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಖಾರ ಯಾರೂ ಜಾಸ್ತಿ ತಿನ್ನೋದಿಲ್ಲ. ಸೊ ನೆಕ್ಸ್ಟ್ ನಾನು ಟೊಮ್ಯಾಟೊ ಹಾಕ್ಕೊಂಡೆ. ಟೊಮ್ಯಾಟೊ ಸ್ವಲ್ಪ ಎಣ್ಣೆಲೆ ಬೆಂದ ಮೇಲೆ ನಾನು ಅದಕ್ಕೆ ಕೊತ್ತಂಬರಿನೂ ಸಹಿತ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಕೆಲವೊಬ್ಬರು ಬಟಾಟೆ ಪಲ್ಯ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾರೆ. ಎಣ್ಣೆಗೆ ಕೊತ್ತಂಬರಿ ಹಾಕಿ ಫ್ರೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಸ್ವಾದ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೈ ಆದಮೇಲೆ ನಾನು ಟೊಮ್ಯಾಟೊ ಹಾಕುವಾಗಲೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಂತಹ ಬಟಾಟೆನ ಹಾಕಿ ಸಹಿತ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಒಂದು ಲೋಟ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ಕುದೀತಾ ಇತ್ತು, ಈ ಕಡೆ ಪಲ್ಯ ರೆಡಿ ಆಯಿತು. ಈ ಕಡೆ ನಾನು ಇಡ್ಲಿಗೆ ಹಿಟ್ಟು ಒಯ್ತಾ ಇದ್ದೆ. ಫ್ರೆಂಡ್ಸ್, ನಿಮಗೆ ಇಡ್ಲಿ ಸ್ಪಂಜಿ ಮತ್ತು ಸ್ಮೂತಾಗಿ ಬರಬೇಕಂದ್ರೆ ನೀವು ಹಿಟ್ಟನ್ನ ಸರಿ ಪ್ರಮಾಣದಲ್ಲಿ ರುಬ್ಬಿಟ್ಕೋಬೇಕಾಗತ್ತೆ. ಅದನ್ನು ಒಂದು ದಿನ ಹಿಂದೆಯೇ ರುಬ್ಬಿಟ್ಕೋಬೇಕಾಗತ್ತೆ. ಅದು ಹಿಟ್ಟಿಗೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಿ, ಅಕ್ಕಿ ಜೊತೆ ಉದ್ದಿನಬೇಳೆ ಜಾಸ್ತಿ ಹಾಕಿ ಮತ್ತು ಅವಲಕ್ಕಿನ ನೆನೆಸಿ ನೀವು ಅಕ್ಕಿ ಜೊತೆ ರುಬ್ಬೋದ್ರಿಂದ ನಿಮಗೆ ಹಿಟ್ಟು ಹುಬ್ಬುತ್ತೆ. ಇಡ್ಲಿ ಸಹಿತ ಸ್ಪಂಜಿಯಾಗಿ ಬರುತ್ತೆ. ನೀವು ಅವಲಕ್ಕಿ ಯೂಸ್ ಮಾಡದೇ ಇದ್ದರೆ ನಿಮಗೆ ಇಡ್ಲಿ ಚೆನ್ನಾಗಿ ಆಗೋದಿಲ್ಲ, ಕಲ್ಲು ಥರ ಆಗಿಬಿಡುತ್ತೆ ಇಡ್ಲಿ. ಓಕೆನಾ? ಇಡ್ಲಿ ಬಟರ್ ಏನಿರುತ್ತಲ್ಲ ಅದನ್ನ ನೀವು ಉಯ್ದುಬಿಟ್ಟು ಒಂದು 30ರಿಂದ 35 ನಿಮಿಷ ನೀವು ಅದು ಮುಚ್ಚಿಬಿಟ್ಟು ಬೇಯಿಸಬೇಕು ಫ್ರೆಂಡ್ಸ್. ಅದು ಹವೆಯಲ್ಲಿ 35 ನಿಮಿಷ ಬೆಂದರೆ ಮಾತ್ರ ಅದು ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಹೇಳಿ. ನೀವು ಬೇಗನೆ ತೆಗೆದ್ರೆ ಇಡ್ಲಿ ಅರ್ಧ ಬೆಂದಿರುತ್ತೆ, ಅಂದರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗೆ ಚೆನ್ನಾಗಿ ಬೆಂದಿರೋದಿಲ್ಲ. ಅದರಿಂದ ಒಂದು 30-35 ನಿಮಿಷ ಆದಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಇಡ್ಲಿನ ತೆಗಿಬೇಕಾಗುತ್ತೆ. ಬೇಗ ತೆಗೆದ್ರೆ ಅದು ಇಡ್ಲಿ ಚೆನ್ನಾಗಿ ಆಗಿರೋದಿಲ್ಲ. ತೆಗ್ದಂಗೆ ನೀವು ಸ್ಪೂನಿಂದ ತೆಗಿಬೇಡಿ, ಸ್ವಲ್ಪ ಆರೋದಕ್ಕೆ ಇಡಿ. ಅದು ಆರಿದ ಮೇಲೆ ನೀವು ಇಡ್ಲಿ ತೆಗಿಯೋದ್ರಿಂದ ಇಡ್ಲಿ ಸಲೀಸಾಗಿ ಬರುತ್ತೆ. ನೀವು ಬಿಸಿಯಾಗಿದ್ದಾಗಲೇ ಸ್ಪೂನಲ್ಲಿ ಇಡ್ಲಿ ತೆಗಿಯೋಕ್ಕೆ ಹೋಗ್ಬಿಟ್ರೆ ಅದು ಅಂಟ್ಕೊಬಿಡುತ್ತೆ ಮತ್ತು ಹರಿದೋಗ್ಬಿಡುತ್ತೆ ಇಡ್ಲಿ. ಸೊ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಇಲ್ಲಿ ದೋಸೆ ಸಹಿತ ಮಾಡ್ಕೋತಾ ಇದ್ದೆ. ಹಿಟ್ಟು ಜಾಸ್ತಿ ರುಬ್ಬಿಟ್ಟಿರೋದ್ರಿಂದ ಮತ್ತು ಹಿಟ್ಟು ಉಬ್ಬಿರೋದ್ರಿಂದ ದೋಸೆ ಸಹಿತ ನಮಗೆ ಚೆನ್ನಾಗಿ ಬರುತ್ತೆ ಗರಿಯಾಗಿ. ಅದರಿಂದ ದೋಸೆ ಸಹಿತ ಮಾಡ್ಕೋತಾ ಇದ್ದೆ. ಸೊ ನೀವು ದೋಸೆಗೆ ಕೆಳಗಡೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಬೇಡಿ, ಮೇಲ್ಗಡೆ ಎಣ್ಣೆ ಹಾಕಿ, ಆವಾಗ ನಿಮಗೆ ಚೆನ್ನಾಗಿ ದೋಸೆ ಎದಳುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಅಂತೂ ನನಗೆ ಚೆನ್ನಾಗಿ ಹೋಯಿತು. ನಿಮಗೆ ಹೇಗೆ ಅನ್ನಿಸ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ದೋಸೆ ಇಡ್ಲಿ ನಿಮಗೆ ಸಹಿತ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ, ಟೇಕ್ ಕೇರ್.